ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ನೋಡಿ ಈ ಥರ ಪ್ಯಾಟರ್ನ್ ಬ್ಲೌಸ್ನ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಕಸ್ಟಮರ್ ನನಗೆ ಈ ಥರ ಪ್ಯಾಟರ್ನಲ್ಲೇ ಈ ಥರ ಬ್ಯಾಕ್ ನೆಕ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ರೀತಿ ಕಟಿಂಗ್ ಯಾವ ರೀತಿ ಈಸಿ ಮೆಥಡಲ್ಲಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಇದೇ ರೀತಿ ನನಗೆ ಎನ್ಕರೇಜ್ ಮಾಡ್ತಾಯಿದ್ರೆ ಇನ್ನಷ್ಟು ವಿಡಿಯೋ ಮಾಡಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಡಿ, ನಮಗೆ 15 ಇಂಚ್ ಬೇಕಿದೆ. ನಾನು ಆಲ್ರೆಡಿ ಕ್ಲಾತ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, 15 ಇಂಚಿಗೆ 1 ಇಂಚ್ ಆ್ಯಡ್ ಮಾಡಿಕೊಂಡು ನಾನು 16 ಇಂಚು ಲೆಂತ್ ತೊಗೊಂಡಿದ್ದೀನಿ. ನಾವು ಯಾವಾಗಲೇ ಆಗಲಿ ಬ್ಯಾಕಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಏನಕ್ಕಂದರೆ ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಬ್ಯಾಕು ವಿತ್ ಬೋಟ್ ನೆಕ್ ಇರೋದ್ರಿಂದ ನಮ್ಮದು ಶೋಲ್ಡ್ರ್ ಎಷ್ಟಿದೆಯೋ ಅಷ್ಟೇ ಇಟ್ಕೋಬೇಕು. ರೆಡಿ ಶೋಲ್ಡ್ರ್ ಏನಿದೆ ಮೆಜರ್ಮೆಂಟ್ ಅಷ್ಟು ಇಟ್ಕೋಬೇಕು. ರೆಡಿ ಶೋಲ್ಡ್ರು 15 ಇಂಚಿದೆ. 15 ಅಂದರೆ ಅದರಲ್ಲಿ ಅರ್ಧ 7.5 ಇಂಚು. 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲೂ ಬೋಟ್ ನೆಕ್ ಇದ್ರಲ್ಲಿ ಮಾತ್ರ ಆರ್ಮೋಲೂ ನೆಕ್ ಶೋಲ್ಡ್ರ್ ಎಷ್ಟು ಇಟ್ಟಿರ್ತೀವೋ ಅಷ್ಟೇ ಇಟ್ಟಿರಬೇಕು. ಇಲ್ಲಿ ಕೆಳಗಡೆನೂ ಅಷ್ಟೇ, ಕೆಳಗಡೆ 7.5 ಇದೆಯಲ್ಲ, 7.25 ಒಂದು 1/4 ಇಂಚು ಕಮ್ಮಿ ಮಾಡಿಬಿಡಿ, ನೀಟಾಗಿ ಶೇಪ್ ಬರುತ್ತೆ. ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಬಿಡಿ. ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇಲ್ಲಿಂದ 1 ಇಂಚ್ ಅಷ್ಟೇ ಇಟ್ಬಿಡಿ. ಆರ್ಮೋಲ್ ಶೇಪು 1 ಇಂಚ್ ಇಟ್ಟರೆ ಸಾಕು. ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಚೆಸ್ಟ್ ಮೆಜರ್ಮೆಂಟಿನ ಬ್ಲೌಸ್ ಕಟ್ಟಿಂಗ್ ಇದು. 36 ಅಂದರೆ 4ನೇ ಒಂದು ಭಾಗ ಅಂದರೆ 9 ಇಂಚು ಬರುತ್ತೆ. 9 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಇದೇನಕ್ಕೆ ಅಂದರೆ ಶೋಲ್ಡ್ರು ಡೌನ್ ಕೊಡಬೇಕು. ಯಾವಾಗಲೇ ಆಗಲಿ ಬೋಟ್ ನೆಕ್ಕಿಗೆ ಯಾವಾಗಲೇ ಆಗಲಿ ಶೋಲ್ಡ್ರು ಡೌನ್ ಕೊಡಬೇಕು. ನಾನಿಲ್ಲಿ ಶೋಲ್ಡ್ರ್ ವಿಡ್ತ್ ಬಂದು 2 ಇಂಚ್ ಬೇಕಿದೆ ರೆಡಿ. ಅದಕ್ಕೆ 1 ಇಂಚ್ ಸೇರಿಸ್ಬಿಟ್ಟು 3 ಇಂಚ್ ತೊಗೊಳ್ತಾ ಇದ್ದೀನಿ. ಏನಕ್ಕಂದರೆ ಇಲ್ಲ 1/2 ಇಂಚು ಇಲ್ಲ 1/2 ಇಂಚ್ ಹೋಗುತ್ತೆ. ಅದಕ್ಕೋಸ್ಕರ 3 ಇಂಚ್ ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಆದಮೇಲೆ ನಮ್ಗೆ ರೆಡಿ 2 ಇಂಚ್ ಉಳಿಯುತ್ತೆ. ನೆಕ್ ವಿಡ್ತ್ ಬಂದು ನೋಡಿ 4.25. ಬ್ರಾಡಾಗಿ ನೀಟಾಗಿ ಬರಬೇಕು ಅಂದರೆ ಅಷ್ಟು ತೊಗೋಬೇಕು. ರೀತಿ ಶೋಲ್ಡ್ರು ಡೌನ್ ಕೊಟ್ಬಿಟ್ಟು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಒಂದು 1/2 ಇಂಚ್ ಬಿಟ್ಬಿಟ್ಟು ಲೆಕ್ಕ ಅಳತೆ ಮಾಡ್ಕೊಳ್ಳಿ. ಅದರಲ್ಲಿ ಅರ್ಧ ಎಷ್ಟು ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ನೀಟಾಗಿ ಶೇಪ್ ಕೊಡಬೇಕು. ಶೇಪ್ ಕೊಟ್ಟಾದ್ಮೇಲೆ ಇನ್ನೊಂದ್ಸರಿ ಶೇಪ್ ಕೊಟ್ಟಾದ್ಮೇಲೆ ಒಂದ್ಸರಿ ಅಳತೆ ಮಾಡ್ಕೊಂಬಿಡಿ. ಶೋಲ್ಡ್ರ್ ಎಷ್ಟು ಬರುತ್ತೆ, ಅಲ್ಲ ಸಾರಿ, ಆರ್ಮೋಲ್ ಎಷ್ಟು ಬರುತ್ತೆ ಅಂತ ನೀಟಾಗಿ ಅಳತೆ ಮಾಡ್ಕೊಂಡು ನೋಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ಅಂತ. ನೋಡಿ, ನನಗೆ 8 ಇಂಚ್ ಬೇಕಿದೆ. ಎಕ್ಸಾಕ್ಟಾಗಿ 8 ಇಂಚು ಬರ್ತಾ ಇದೆ ಆರ್ಮೋಲು. ನೋಡ್ಕೊಳ್ಳಿ, ನಿಮ್ಗೆ ಏನಾದರೂ ಚೆಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಡಿಮೆ ಬಂತು ಅಂದರೆ ಒಂದು 1/4 ಇಂಚ್ವರೆಗೂ ಕೆಳಗಿಳಿಸಿ. ಜಾಸ್ತಿ ಬಂತು ಅಂದರೆ ಒಂದು 1/4 ಇಂಚ್ವರೆಗೂ ಮೇಲೆ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಅದರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಮಾರ್ಜಿನ್ಗೋಸ್ಕರ 2 ಇಂಚು. ಇಲ್ಲಿ ವೆಸ್ಟ್ ಬಂದು 30 ಇದೆ. ಅದರಲ್ಲಿ 4ನೇ ಒಂದು ಭಾಗ ಅಂದರೆ 7.5. 1 ಇಂಚು ಟಕ್ಕಿಗೋಸ್ಕರ ಅಂದರೆ ಹಿಂದ್ಗಡೆ ಟಕ್ ಹಿಡಿತೀವಲ್ಲ ಅದಕ್ಕೋಸ್ಕರ 2 ಇಂಚು ಮಾರ್ಜಿನ್. ಈ ಎರಡನ್ನೂ ಸೇರಿಸ್ಬಿಟ್ಟು 2 ಮಾರ್ಕ್ ಸೇರಿಸ್ಬಿಟ್ಟು ಲೈನ್ ಹಾಕ್ಕೋಬೇಕು. ನನಗೆ ಬ್ಯಾಕ್ ಡೀಪ್ ಬಂದು ತುಂಬ ಲೆಂತ್ ಹೇಳಿದ್ದಾರೆ. 11 ಇಂಚ್ವರೆಗೂ ತೊಗೊಳ್ತಾ ಇದ್ದೀನಿ. ರೆಡಿ, ನನಗೆ 11 ಇಂಚ್ ಬೇಕು. 11 ಇಂಚ್ ತೊಗೊಂಡ್ರೆ 1/2 ಇಂಚ್ ಕೆಳಗಡೆ ನಾವು ಹಿಡ್ದಾದ್ಮೇಲೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲೆಷ್ಟಿದೆಯೋ ಇಲ್ಲೂ ಅಷ್ಟೇ ತೊಗೊಂಬಿಡಿ. ಆಮೇಲೆ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು.
ಇಲ್ಲಿ ಬೋಟ್ ನೆಕ್ಕಿಗೋಸ್ಕರ ನಾನು 3 ಇಂಚ್ವರೆಗೂ ತೊಗೊಳ್ತಾ ಇದ್ದೀನಿ. ಲೈನ್ ಹಾಕ್ಕೊಳ್ಳಿ 3 ಇಂಚ್ವರೆಗೂ. ಎರಡು ಕಡೆನೂ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಇದಾದಮೇಲೆ ಇದನ್ನು ಬೋಟ್ ನೆಕ್ ಶೇಪ್ನ ಕೊಟ್ಬಿಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಈ ರೀತಿ ಶೇಪ್ ಕೊಟ್ಟಾದಮೇಲೆ ಕೆಳಗಡೆ ಏನು ಮಾಡ್ತೀರಾ ಅಂದರೆ ಈ ರೀತಿ ರಫಾಗಿ ಡಾಟ್ ಇಟ್ಕೊಳ್ಳಿ. ಲೈಟಾಗಿ ಈ ಥರ ಡಾಟ್ ಇಟ್ಕೊಂಡಾದ್ಮೇಲೆ ನೋಡ್ಕೊಳ್ಳಿ ಶೇಪ್ನವಾಗ ನೀಟಾಗಿ ಈ ಥರ ಸ್ಟ್ರೈಟ್ ಮಾಡಿಕೊಂಡು ಈ ಥರ ಇಲ್ಲಿ ಒಂದು 1/2 ಇಂಚು 1/4 ಇಂಚುವರೆಗೂ ಇಲ್ಲಿ ಗ್ಯಾಪ್ ಕೊಡಬೇಕು. ಏನಕ್ಕಂದರೆ ಸ್ಟಿಚಸ್ ಹಾಕ್ತೀವಲ್ವ, ಅದಕ್ಕೋಸ್ಕರ ಇಲ್ಲಿ 1 ಇಂಚ್ವರೆಗಾದರೂ ಗ್ಯಾಪ್ ಕೊಡಿ. ಈ ರೀತಿ ನೀಟ್ ಶೇಪ್ ಕೊಟ್ಬಿಟ್ಟು ಈ ಥರ ನೀಟ್ ಶೇಪ್ ಕೊಟ್ಟು ಇಲ್ಲಿ ಒಂದು 1/2 ಇಂಚ್ವರೆಗೂ ಈ ರೀತಿ ಕ್ರಾಸ್ ಮಾಡಬೇಕು. ಸ್ಟ್ರೈಟ್ ಲೈನ್ ಇದೆಯಲ್ಲ ಅಲ್ಲಿ ಈ ರೀತಿ 1/2 ಇಂಚ್ವರೆಗೂ ಕ್ರಾಸ್ ಮಾಡಿ ನಾವಿಲ್ಲೇನು 4.25 ಕೊಟ್ಟಿದ್ದೀವೋ ಸ್ಟ್ರೈಟ್ ಲೈನು ಅಲ್ಲಿಂದ ಒಂದು 3/4 ಇಂಚು 1 ಇಂಚ್ ಕಮ್ಮಿ ಮಾಡ್ಕೊಳ್ಳಿ. 3.25 ಈ ರೀತಿ ಲೈನ್ ಹಾಕ್ಕೊಂಡ್ಬಿಡ್ಬೇಕು. ಸ್ಟ್ರೈಟಾಗಿ ಈ ರೀತಿ ಲೈನ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ಶೇಪ್ ಕೊಡಿ. ಈ ರೀತಿ ಇಷ್ಟು ಕೊಟ್ಟರೆ ಆಯಿತು. ನಮಗೆ ಇಲ್ಲಿಗೆ ಬಂದು ಬಾರ್ಡ್ರ್ ಬರುತ್ತೆ. ಇದೇನಿದೆಯೋ ಇಷ್ಟಕ್ಕೆ ಬಾರ್ಡ್ರ್ ಹಾಕ್ಕೋಬೇಕು, ಆವಾಗ ನೀಟ್ ಫಿನಿಶಿಂಗು ಬರುತ್ತೆ. ಅದಾದಮೇಲೆ ಇದರಲ್ಲಿ ಅರ್ಧ ಹಾಕ್ಕೊಂಡು ಟಕ್ ನೋಡ್ಕೊಂಬಿಡಿ ಎಲ್ಲಿಗೆ ಬರುತ್ತೆ ಅಂತ. ಈ ರೀತಿ ಟೇಪ್ ಮಡಚ್ಬಿಟ್ಟು ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ನಾವು 1 ಇಂಚ್ವರೆಗೂ ಟಕ್ ಕೊಟ್ಟಿದ್ವಲ್ವ, ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನಾವೇನು ಇದೆಯೋ ಇದಕ್ಕಿಂತ 1 ಇಂಚ್ ಕಮ್ಮಿ ಮಾಡಬೇಕು. ಅಂದರೆ ಈ ಡೀಪ್ಗಿನ 1 ಇಂಚ್ ಕೆಳಗಡೆನೇ ಇರಬೇಕು ಟಕ್ಕು. ಈ ರೀತಿ ಆದಮೇಲೆ ಇಲ್ಲಿ ಒಂದು 1/2 ಇಂಚ್ವರೆಗೂ ಕಮ್ಮಿ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನೀಟಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇಲ್ಲಿ 1/2 ಇಂಚ್ ಕಮ್ಮಿ ಬಂದರೆ ಇಲ್ಲೆಲ್ಲೂ ರಿಂಕಲ್ ಬರದೆ ನೀಟ್ ಫಿನಿಶಿಂಗ್ ಬರುತ್ತೆ. ನಾನು ಪ್ರತಿಯೊಂದು ಬ್ಲೌಸಿಗೂ ಇದೇ ರೀತಿನೇ ನಾನು ಕಟಿಂಗ್ ಮಾಡೋದು. ಎಲ್ಲೂ ರಿಂಕಲ್ ಬರದೆ ನೀಟಾಗಿ ಬರುತ್ತೆ ಅನ್ನೋ ಒಂದು ರೀಸನ್ಗೆ ಈ ರೀತಿ ಶೇಪ್ ಕೊಡ್ತೀವಿ. ಈಗ ಇಷ್ಟ ಆಯಿತು. ಇಷ್ಟ ಆದಮೇಲೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲೇ ಒಂದು 1/2 ಇಂಚಿಗೊಂದು ನಾಚ್ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ನಮಗೆ ಕರೆಕ್ಟಾಗಿ ಎರಡು ಕಡೆ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ. ನೋಡಿ ಈ ರೀತಿ ನೀಟಾಗಿ ಶೇಪ್ ಬಂದಿದೆ. ಇದಕ್ಕೆ ಮೇನ್ ಕ್ಲಾತ್ನ ಕಟ್ ಮಾಡ್ಕೋಬೇಕು. ಈಗ ಮೇನ್ ಕ್ಲಾತ್ನ ಕಟ್ ಮಾಡ್ಕೊಂಡು ಬರೋಣ. ಈ ಥರ ಮೇನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ನ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಸ್ಟಿಚಿಂಗ್ ವಿಡಿಯೋನು ನೆಕ್ಸ್ಟ್ ಇದ್ರ ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ, ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.